ಪೊಯ್ 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 ಬಾಯ್ ಬ್ರೋ ಟಿಕ್ಕ Hey, what's up guys, welcome back to my YouTube channel Bike 360 India. ನಾವಿವತ್ತು ಜೋಗಿ ಗುಂಡಿ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಜೋಗಿ ಗುಂಡಿ ಫಾಲ್ಸ್ ಬಂದುಬಿಟ್ಟು ನಮ್ಮ ಆಗುಂಬೆ ಘಾಟ್ ಸೆಕ್ಷನಲ್ಲಿ ಬರುತ್ತೆ. ಆಲ್ಮೋಸ್ಟ್ ಉಡುಪಿಯಿಂದ ಒಂದು 60 ಕಿಲೋಮೀಟರ್ಸ್ ಆಗುಂಬೆ ಇದೆ ಆ್ಯಂಡ್ ಆಗುಂಬೆಯಿಂದ ಒಂದು 20 ಕಿಲೋಮೀಟರ್ಸ್ ಜೋಗಿ ಗುಂಡಿ ಫಾಲ್ಸ್ ಇದೆ. ಸೊ ಜಾಸ್ತಿ ಏನು ದೂರ ಇಲ್ಲ, ಅಲ್ಲೇ ಒಂದು ಆಲ್ಮೋಸ್ಟ್ ಒಂದು 1 ಡೇ ರೈಡ್ ಅಂತ ಹೇಳಿ ಮಾಡ್ಬೋದು. ಇವಾಗ ಬಂದುಬಿಟ್ಟು ನಾವು ಇಲ್ಲಿಂದ 5 ಜನ ಹೊರಟಿದ್ದೀವಿ ಉಡುಪಿಯಿಂದ. ಸೃಜನ್ ಮತ್ತು ಪ್ರಶಾಂತ್ ಭಾಯ್, ಲೆಸ್ಟರ್ ಮತ್ತು ಶರತ್ ಮತ್ತು ವಿಲ್ರೋಯ್ ಒಟ್ಟಿಗೆ ಒಂದೇ ಬೈಕಲ್ಲಿ ಬರ್ತಿದ್ದಾರೆ. ಹಿರಿಯಡ್ಕ ರೂಟ್ ಹಾಳಾಗಿದೆ ಅಂತ ಈ ರೂಟಲ್ಲಿ ಬಂದರೆ ಈ ರೂಟು ಆಲ್ಮೋಸ್ಟ್ ಎಂಡಿಗೆ ಬರ್ತಾ ಹಾಳಾಗಿದೆ. ಪೆರಡೂರು ಹತ್ರ ಬರ್ತಾ ಸ್ವಲ್ಪ ರಿಪೇರ್ ವರ್ಕ್ಸ್ ಎಲ್ಲ ಆಗ್ತಾಯಿದೆ. ಬಟ್ ಕುಕ್ಕೆಹಳ್ಳಿ ತನಕ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಕ್ಲೀನ್ ಇದೆ ರೂಟ್. ಇದು ಬಂದುಬಿಟ್ಟು ಎಲ್ಲಿಂದ ಅಂದರೆ KG ರೋಡಿಂದ ಪೆರಡೂರು ಹೋಗುವಂಥ ರೂಟ್ ಇದು. ಸೊ ರೋಡ್ ಚೆನ್ನಾಗಿದೆ, ಫುಲ್ ಕ್ಲೀನಾಗಿದೆ ರೋಡು, ಜಾಸ್ತಿ ವೆಹಿಕಲ್ಸ್ ಇರಲ್ಲ ಈ ರೋಡಲ್ಲಿ. ಸೊ ಪೀಸ್ಫುಲ್ಲಾಗಿ ಹೋಗೋವಂಥವ್ರಿಗೆಲ್ಲ ಈ ರೋಡ್ ಬೆಟರ್. ನಿಮಗೆ ಬೇಗ ತಲುಪಬೇಕಂತ ಇದ್ದರೆ ಆ ರೋಡ್ ಬೆಟರ್. ಹಾಗೆ ನಾವೀಗ ಸ್ವಲ್ಪ ಪೀಸ್ಫುಲ್ಲಾಗಿ ಹೋಗೋಣ ಅಂತ ಈ ರೂಟಲ್ಲಿ ಬಂದಿದ್ದು. ಚೆನ್ನಾಗಿದೆ ರೋಡ್, ಅಡ್ಡಿಲ್ಲ. ಬಟ್ ಅದೇ ಸ್ವಲ್ಪ ಕುಕ್ಕೆಹಳ್ಳಿಯಿಂದ ಸ್ವಲ್ಪ ರೋಡು ರಿಪೇರ್ ವರ್ಕ್ ನಡೀತಿದೆ, ಆಗೋಗುತ್ತೆ ಇನ್ನೊಂದು 2-3 ಮಂತ್ಸಲ್ಲಿ. ಪೆರಡೂರಲ್ಲಿ ಇನ್ನೊಬ್ಬರು ಸಿಗ್ತಾರೆ, ರವಿ ಅಂತ. ಅವ್ರದ್ದು Vstrom ಇದೆ, ಯೆಲ್ಲೋ ಕಲರ್. ಜೊತೆಗೆ ನಮ್ಮ ಜೊತೆ ಇವತ್ತು 3 Vstrom ಇದೆ. ನಂದು ಸಿಂಹ ಪ್ಲಸ್ ಲೆಸ್ಟರ್ ಅವ್ರದ್ದು ಒಂದು ಬೈಕ್ ಇದೆ Vstrom. ಆಲ್ಮೋಸ್ಟ್ ಸೇಮ್ ಕ್ರ್ಯಾಶ್ ಗಾರ್ಡ್ ಮತ್ತು ಸೇಮ್ ಸೆಟಪ್ ಇದೆ. ಮತ್ತು ಇನ್ನೊಂದು Vstrom ಪೆರಡೂರಲ್ಲಿ ರವಿ ಅವರದ್ದು. ಸೊ 3 ಜನ Vstromers ಇವತ್ತು ರೈಡ್ ಮಾಡ್ತಿದ್ದೀವಿ. ಆ್ಯಂಡ್ ನಮ್ಗಳ ಜೊತೆ ಡ್ಯೂಕ್ 250, ಹಿಮಾಲಯನ್ ಮತ್ತು ಒಂದು R15 ಇದೆ. ಆ್ಯಂಡ್ MT-15 ಅದು ಬರುತ್ತೆ. ಅವ್ರನ್ನೆಲ್ಲ ಆಮೇಲೆ ಪರಿಚಯ ಮಾಡಿಕೊಡ್ತೀನಿ. ನಾವು ಹೀಗೆ ಎವ್ರಿ ಸಂಡೇಸ್ ರೈಡ್ ಮಾಡ್ತಾ ಇರ್ತೀವಿ. ಸೊ ಉಡುಪಿ ಹತ್ರ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ, ಉಡುಪಿ ಮ್ಯಾಂಗ್ಳೂರು ಹತ್ರ ಇಂಟ್ರೆಸ್ಟೆಡ್ ಇದ್ದರೆ ಬರ್ಬೋದು, ಜಾಯ್ನ್ ಆಗ್ಬೋದು ನಮ್ಮ ರೈಡ್ಗಳಿಗೆ. ನಮ್ಮದು ಬೇಸಿಕಲಿ ಸ್ವಲ್ಪ ಆಫ್ ರೋಡು ಜಾಸ್ತಿ, ಆನ್ ರೋಡು ಅಂದರೆ ಹೈವೇ ರೈಡ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡ್ತೀವಿ, ಆಫ್ ರೋಡ್ ಸ್ವಲ್ಪ ಜಾಸ್ತಿ ಮಾಡ್ತೀವಿ ಅಷ್ಟೇ. ಸೊ ಇಂಟ್ರೆಸ್ಟೆಡ್ ಪೀಪಲ್ ಕ್ಯಾನ್ DM ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಮೆಸೇಜ್ ಮಾಡಿರಿ. ನೆಕ್ಸ್ಟ್ ರೈಡಿಗೆಲ್ಲ ಇದ್ದರೆ ಜಾಯ್ನ್ ಆಗಿ. ಪೆರಡೂರು ಬಂದ್ವಿ, ರೀಚ್ ಆದ್ವಿ. ಸೀದಾ ಟೆಂಪಲ್ ದರ್ಶನ ಆಗುತ್ತೆ ಪೆರಡೂರು ಬಂದ ಕೂಡಲೇ. ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ವೆಯ್ಟ್ ಮಾಡ್ತೀನಿ ಅಂತ ಹೇಳಿದರು ರವಿಯವರು. ನಮ್ಮ ಫ್ರೆಂಡ್ಸ್ ಲಿಸ್ಟಲ್ಲಿ ತುಂಬ ಜನ ಇದ್ದಾರೆ ರವಿ ಅಂತ. ಎಲ್ಲರೂ ರವಿ ಅಣ್ಣ ಅಷ್ಟೇ, ಎಲ್ಲ ನಮಗಿಂತ ದೊಡ್ಡವರು. ಸೊ ರವಿ ಅಣ್ಣ ಅಂತಲೇ ಕರಿತೀವಿ. ನಮ್ಮ ಲೀಗಸಿ ಫಿಲ್ಮ್ಸ್ ಅವರು ರವಿ ಅಂತ, ಮತ್ತು ನಮ್ಮ ಸಿನಿಮಾಟೋಗ್ರಫರ್ ಒಬ್ಬರು ಇದ್ದಾರೆ ರವಿ ಅಂತ, ಎಲ್ಲರೂ ರವಿ ಅಣ್ಣ. ಸೊ ಟೆಕ್ನಿಕಲಿ ಆ್ಯಂಡ್ ಪ್ರಾಕ್ಟಿಕಲಿ ರವಿ ಅಣ್ಣ ಅಂತ ಕರೆಯೋಣ ಎಲ್ಲರಿಗೂ. ಮೋಸ್ಟ್ ಪ್ರೊಬ್ಯಾಬ್ಲಿ ಇಲ್ಲೇ ವೇಟ್ ಮಾಡ್ತಾ ಇರಬಹುದು. ಎಂತಾಯ್ತಾ? ವಾಟ್ ಸೀನ್ಸ್ ಪೊಲೀಸಾ? ನಮಸ್ಕಾರ. ಮೇಲೆ ಮುಂದೆ ಟೀ ಸಿಗೋ, ಹೋಗೋ. ನಮ್ಮ ರವಿಯವರು ಸಿಕ್ಕಿದ್ರು ಪೆರಡೂರಲ್ಲಿ. ಇವಾಗ ಬಂದುಬಿಟ್ಟು ನಾವು 6 ಜನ ಬೈಕರ್ಸ್ ಇದ್ದೀವಿ. 6 ಜನ ಬೈಕರ್ಸ್ ಜೋಗಿಗುಂಡಿ ಫಾಲ್ಸಿಗೆ ಹೋಗ್ತಿದ್ದೀವಿ.
ಏನು ಗೊತ್ತಾ, ಆಗುಂಬೆ ಅಂತ ಪ್ರತಿ ಸತಿ ರೈಡ್ ಮಾಡ್ತಾ ಇರ್ತೀನಿ. ಲೈಕ್ ಯಾವಾಗಾದರೂ ಬೋರ್ ಆದರೆ ಅಥವಾ ಒಂಥರ ಬೇಜಾರಾದರೆ ಸ್ವಲ್ಪ ಆಗುಂಬೆಗೆ ಹೋಗಿ ಬಂದುಬಿಟ್ರೆ ಒಂದು ಸ್ವಲ್ಪ ಖುಷಿ, ಏನೋ ಒಂಥರ. ಅದು ಹೇಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ರೈಡ್ಗಳದೆಲ್ಲ. ಬಟ್ ಅದು ಈ ಸಲನೂ ಆಗುಂಬೆ ಹೋಗ್ತಾ ಇದ್ದೀನಿ. ಬಟ್ ಆಗುಂಬೆಯಲ್ಲಿ ಬೇರೆ ಪ್ಲೇಸಿಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ಆಗುಂಬೆಯಲ್ಲಿ ಆಲ್ಮೋಸ್ಟ್ ನಿಮಗೆ ಕುಂದಾದ್ರಿ ಮತ್ತು ಆ ಕಡೆ ಎಲ್ಲ ಸಿರಿಮನೆ ಫಾಲ್ಸ್ ಎಲ್ಲ ಇದೆ. ಬಟ್ ಅದೆಲ್ಲ ಆಲ್ರೆಡಿ ಎಕ್ಸ್ಪ್ಲೋರ್ ಮಾಡಾಗಿದೆ. ಏನಾದರೂ ಹೊಸ್ತು ಹುಡುಕ್ತಾ ಇದ್ದೆ, ಆವಾಗ ಸಿಕ್ಕಿದ್ದೆ ನಮ್ಮ ಜೋಗಿ ಗುಂಡಿ ಫಾಲ್ಸ್ ಮತ್ತು ಭಾರ್ಕಾನ ವ್ಯೂ ಪಾಯಿಂಟು. ಇದೆರಡು ಪ್ಲೇಸಸ್ ಇದೆ. ನಾವು ಇಲ್ಲಿ ತನಕ ಎಕ್ಸ್ಪ್ಲೋರ್ ಮಾಡಿಲ್ಲ, ಇಲ್ಲೇ ಇದ್ಕೊಂಡು ಎಕ್ಸ್ಪ್ಲೋರ್ ಮಾಡಿಲ್ಲ. ಏನು ಹೇಳ್ತೀರಾ? ಸೊ ಅದಕ್ಕೋಸ್ಕರ ಈ ಸಂಡೇ ನಾವು ಜೋಗಿಗುಂಡಿ ಫಾಲ್ಸ್ ಎಕ್ಸ್ಪ್ಲೋರ್ ಮಾಡಿ ಟೈಮ್ ಸಿಕ್ಕಿದರೆ ಭಾರ್ಕಾನ ಫಾಲ್ಸ್ ಟ್ರೈ ಮಾಡೋಣ. ಬಟ್ ಟ್ರೆಕ್ಕಿಂಗ್ ಇದೆ, ಅದು ಬೈಕ್ ತೊಗೊಂಡು ಹೋಗೋಕ್ಕಾಗಲ್ಲ. ಸೊ ಇಫ್ ವಿ ಡೋಂಟ್ ಗೆಟ್ ಟೈಮ್, ನೆಕ್ಸ್ಟ್ ಸಂಡೇ ಅಂದರೆ ಕಮಿಂಗ್ ಸಂಡೇ ವಿ ಆರ್ ಗೋಯಿಂಗ್. ಇದು ವ್ಲಾಗ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ನಾವು ಸ್ವಲ್ಪ ಲೇಟ್. ಆದರೆ ಸರ್ ನಾನು ಸ್ವಲ್ಪ ಆದಷ್ಟು ಬೇಗ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಬಿಸ್ನೆಸ್ ಅಂದಮೇಲೆ ಸ್ವಲ್ಪ ತುಂಬ ಬ್ಯುಸಿ ಇರ್ತೀವಲ್ಲ, ಅದೇ ಪ್ರಾಬ್ಲಮ್ ಆಗೋದೀಗ. ಸೊ ಬನ್ನಿ ಸ್ನೇಹಿತರೆ, ಜೋಗಿಗುಂಡಿ ಫಾಲ್ಸಿಗೆ ಹೋಗೋಣ. ಈ ಫಾಲ್ಸಿದು ಇನ್ನೊಂದು ವಿಶೇಷತೆ ಏನಂತ ಹೇಳಿದರೆ, ಈ ಫಾಲ್ಸ್ ಆಲ್ಮೋಸ್ಟ್ 200 ಮೀಟರ್ಸ್ ಆಳ ಇದೆ. ಸೊ ನೀರೊಳಗೆ ಇಳಿಯಂಗಿಲ್ಲ. 200 ಮೀಟರ್ ಡೀಪ್ ಇದೆ. 200 ಮೀಟರ 200 ಫೀಟಾ? ನಿಮ್ಮ ಅಮ್ಮನ ಪಿಂಡ ಏನೋ ಒಂದು ಹೇಳ್ದಾಗಿತ್ತು. ನಮ್ಮ ಕಿತಾಡಿ ಕಿರಣ್ ಅವ್ರದ್ದು ವ್ಲಾಗ್ ನೋಡಿದ್ದೆ ನಾನು. ಸೊ ಆ ವ್ಲಾಗ್ ನೋಡಿಬಿಟ್ಟು ನನಗೆ ಗೊತ್ತಾಯಿತು ಈ ಥರ ಒಂದು ಫಾಲ್ಸ್ ಇದೆ ಆಗುಂಬೆಯಲ್ಲಿ ಅಂತ. ಓಡುತ್ತೆ, ನಮ್ಮ ಗಾಡಿ ಓಡುತ್ತೆ. ಸಿಂಹ ನಮ್ಮದು. ಚಪ್ಪಲಿ ಥರ ಇದೇನು ಸಿಂಹ. ನಮ್ಮ ಗಾಡಿಗೆ ಸಿಂಹ ಅಂತ ಯಾಕೆ ಹೆಸರಿಟ್ಟಿದ್ದೀನಿ ಅಂತ ಹೇಳಿದರೆ, ಏನೋ ಗೊತ್ತಿಲ್ಲ, ತುಂಬ ಇಷ್ಟ ಆಯಿತು ಹೆಸರು. ಕಾಡಲ್ಲಿರೋ ಎಲ್ಲ ಜಾನುವಾರುಗಳ ಹೆಸರನ್ನು ಬೈಕಿಗೆಲ್ಲ ಇಡ್ತಾರೆ. ಈಗ ನಮ್ಮದು ಒಂದು ಇರಲಿ ಅಂತ ನಾನು ಸಿಂಹ ಅಂತ ಇಟ್ಟೆ. DC ಡೇಸ್ ಅವ್ರದ್ದು S1000 RR ಹೆಸರು ಸಿಂಹ. ಆ್ಯಂಡ್ ನಾನು ಅವರ ದೊಡ್ಡ ಫ್ಯಾನ್. ಸೊ ನಾನು ಸಿಂಹ ಅಂತ ಇಟ್ಟಿದ್ದೀನಿ. ಸಿಂಹ ಥರನೇ ಇದೆ ಬಿಡಿ, ಕರಿ ಸಿಂಹ ಇರಬೇಕು. ಇಲ್ಲ ಒಂದು ಸಣ್ಣ ಟೀ ಬ್ರೇಕ್ ತಗೋಣ. ನಮಸ್ಕಾರ ದೇವರು. ಗ್ಯಾಂಗು ಜೋಗಿಗುಂಡಿ ನಿಮಗೆ ಗೊತ್ತಾಯ್ತು? ಹಾಂ, ಇನ್ಸ್ಟಾಗ್ರಾಮ್ ನೋಡಿದ್ರಾ? ಅವ ಎಲ್ಲಿ? ದೇವಿ ಮನೆಯಲ್ಲಿಯಾ? ಜೋಗಿಗುಂಡಿ ನಮಗೆ ಗೊತ್ತೇ ಇಲ್ಲ ಮಾರ್ಯ ಫಾಲ್ಸ್ ಉಂಟಂತ. ಯಾವುದು? ನೀರಿರ್ಲಿಕ್ಕಿಲ್ಲ, ನೋಡುದು ಸುಮ್ಮನೆ ಎಂತ ಉಂಟಂತ. ಇನ್ನೊಂದು ಉಂಟಲ್ಲ ಭಾರ್ಕಾನ, ಏನೋ ಉಂಟಲ್ಲ ಆಗೋ ಮೇಲೆ ಅಲ್ಲ ವ್ಯೂ ಪಾಯಿಂಟ್. ಅದೇ ಒಣಕೆ ಅದೆಲ್ಲಿ? ಬೇಡ, 4 ನಡೆಯುವುದಲ್ಲ, ಬೇಡ, ನಡಿಲಿಕ್ಕೆ ಆಗುದಿಲ್ಲ. ಹೌದಾ? ಅಲ್ಲ, ಬರಕನ ಫಾಲ್ಸ್ ವ್ಯೂ ಪಾಯಿಂಟ್ ಅಲ್ಲ ಅದು. ಈಗ ಅಷ್ಟು ಒಳ್ಳೆ ಇರಲ್ಲ ಅನ್ಸತ್ತೆ. ಜೋಗಿಗುಂಡಿ ನೀರಿರ್ಲಿಕ್ಕಿಲ್ಲ, ಒಣಕೆ ಹಬ್ಬೆ. ಹಾಂ ಹಾಂ. ನಮ್ಮ ಮುಂದ್ಗಡೆ ಇದೆ ಆಗುಂಬೆ ಹಿಲ್ ಸ್ಟೇಷನ್. ಇದನ್ನು ಈಗ ನಾವು ಹತ್ಕೋಬೇಕು. ಅಲ್ಲಿ ಮೇಲೆ ಟವರ್ ಕಾಣ್ತಾ ಇದೆ ಅಲ್ವಾ, ಅಲ್ಲಿ ತನಕ ಹೋಗ್ಬೇಕಾಗತ್ತೆ. ಆಗುಂಬೆಯ ಪ್ರೇಮ ಸಂಜಯ, ಆಗುಂಬೆಯ ಪ್ರೇಮ ಸಂಜಯ, ಮರೆಯಲಾರೆ ನಾನು ಎಂದಿಗೂ.
ಇದೇ ನೋಡಿ ಸನ್ಸೆಟ್ ಪಾಯಿಂಟು ಆಗುಂಬೆದು. ಇವಾಗ ನಾವು ಆಗುಂಬೆಯಲ್ಲಿದ್ದೀವಿ. ಇನ್ನು ಮುಂದೆ ಹೋದರೆ ಆಗುಂಬೆ ಸಿಟಿ ಸಿಗುತ್ತೆ. ಸೊ ಇದು ಆಗುಂಬೆ ಚೆಕ್ ಪಾಯಿಂಟ್. ಆಗಲೇ ಹೇಳಿದಾಗೆ ಆಗುಂಬೆಗೆ ದಕ್ಷಿಣದ ಚಿರಾಪುಂಜಿ ಅಂತ ಕರೀತಾರೆ. ಯಾಕಂದರೆ ಇದು ಚಿರಾಪುಂಜಿಯ ನ್ಯಾಚುರಲ್ ಹ್ಯಾಬಿಟೇಟಿಗೆ ಹೋಲುತ್ತೆ. ಆ ನ್ಯಾಚುರಲ್ ಹ್ಯಾಬಿಟೇಟಲ್ಲಿ ಅಮನ್ ಅಂತ ಹೇಳಿ ಒಬ್ಬ ಇದ್ದಾನೆ. ನಿಜವಾ? ಅದು ಒಳ್ಳೆ ಕಾಣುತ್ತಲ್ಲ, ಡಾರ್ಕ್ ಸೈಡ್ ಆಫ್ ಜಪಾನ್. ಲೋಗೋ ನಾವು ಬ್ರೈಟ್ ಸೈಡ್ ಆಫ್ ಜಪಾನ್ ಹಾಕುವ. ನಮ್ಮ ಸಹ ಜಾಪನೀಸ್ ಅಲ್ಲ ಮಾರೆ. ಕಾಂಪ್ಯಾಕ್ಟ್ ಅಲ್ಲ ಇದು ಗಮ್ಮತ್ತು ಗಾಡಿ. ತುಂಬ ಕಾಂಪ್ಯಾಕ್ಟ್ ಉಂಟು. ಅಲ್ಲ ಅದು ತುಂಬ ಹೀಟ್ ಆಗ್ತದೆ, ನಮಗಿಂತ ಜಾಸ್ತಿ ಹೀಟ್ ಆಗೋದು. ನಮ್ಮದು ಇಲ್ಲಿ ತನಕ ಫ್ಯಾನೇ ಆನ್ ಆಗಲಿಲ್ಲ, ನೋಡಿದ್ರಾ? ನಂದು ಒಂದು ಸತಿ ಆನ್ ಆಗಿತ್ತು ಬೆಂಗಳೂರಲ್ಲಿ, ಮತ್ತೆ ಆನೇ ಆಗಲಿಲ್ಲ. ಓವರ್ ಇದ್ದಾದ್ರೆ ಮಾತ್ರ ಆನ್ ಆಗೋದು. ಹೌದು, ಅದು ಅಂದರೆ ಅದು ಹೀಟ್ ಆಗ್ತದೆ. ಅದು ಹೈ ಕಂಪ್ರೆಷನ್ ಅಲ್ಲ, ಹೀಟ್ ಆಗ್ತದೆ. ಲಿಕ್ವಿಡ್ ಕೂಲ್ಡ್ ಅದು. ಆಯಿಲ್ ಕೂಲ್ಡು ಸ್ವಲ್ಪ ಬೇಗ ಕೂಲ್ ಆಗುತ್ತೆ. ಬಟ್ ನಮ್ಮ ಗಾಡಿ ಇದೆಲ್ಲ ಹೀಟ್ ಆಗಲ್ಲ ಜಾಸ್ತಿ. ಅದು ರಿಫೈನ್ಡ್ ಅಲ್ಲ, ಇಂಜಿನ್ ರಿಫೈನ್ಡ್, ಅದಕ್ಕೆ. ಗಿಗ್ಸರಾ? ಹಾಂ ಹೊಡಿತದಲ್ಲ, ಅಷ್ಟಾಗಲ್ಲ. ಅದೇ ನನಗೆ ಒಂದೇ ಸಲ ಬೆಂಗಳೂರಲ್ಲಿ ಆನ್ ಆಗಿದೆ ಅಷ್ಟೇ, ಮತ್ತೆ ಆನ್ ಆಗಲಿಲ್ಲ ಇಲ್ಲಿ ತನಕ. ಇದು ಇವತ್ತಿನ ನಮ್ಮ ಕ್ರೀವ್ ಆಫ್ ಬೈಕರ್ಸ್. 7 ಜನ 7 ಬೈಕರ್ಸ್ ಇದ್ದಾರೆ. ಒಂಬತ್ತು ಟಿಕೆಟ್. ಅದೇ ಅದು ಬರ್ಕನ ಅಂದರೆ ಸ್ವಲ್ಪ ಟ್ರೆಕ್ಕಿಂಗ್ ಇದೆ ಅಲ್ಲ? ಹೌದು, ಬರ್ಕಡೆ 2.5 ಕಿಲೋಮೀಟರ್ ಟ್ರೆಕ್ಕಿಂಗ್ ಇದೆ. 2.5 ಅದು ಬೇಡಲ್ಲ? ಬರ್ಕನ ಬೇಡ, ಈಗ ಮಳೆಗಾಲ ಅಲ್ಲ. ಸ್ವಲ್ಪ ಮಿಸ್ಟ್ ಎಲ್ಲ ಇದ್ರೆ ಒಳ್ಳೇದು. ಸುಮ್ಮನೆ ಫಾಲ್ಸ್ ನೋಡಿ ಹೋಗೋ. ಅದೇ ಬಿಸಿಲಿಗೆ ಬೇಡ, ಕಮ್ಮಿ ಇದೆ. ಅದೇ ಅದಂದರೆ ಸ್ವಲ್ಪ ಮಾನ್ಸೂನಲ್ಲಿ ಬಂದರೆ ಒಳ್ಳೇದು. ಜೋಗಿ ಗುಂಡಿ ಒಂದು ಮಾಡಿ 9 ಜನ. ಅಲ್ಲಿ ಇಲ್ಲ, ಸೈಡ್ ಇಟ್ಟು ಹೋಗುದಾ? ಅದಕ್ಕೆ ಪಾರ್ಕಿಂಗ್ ಅಂತ, ಪಾರ್ಕಿಂಗ್ ಜಾಗ ಇದೆಯಲ್ಲ, ಅದಕ್ಕೆ ಟಿಕೆಟ್ ಇಲ್ಲಿಂದಲೇ ಕೊಡಬೇಕು. ಬಟ್ ನಾನೇನು ಜಾಸ್ತಿ ಅಂತ ತಗೊಳಲ್ಲ. ಒಂದು ನಿಮ್ಮಿಂದ 5 ಗಾಡಿ ಅಂದರೆ ಒಂದು 2 ಗಾಡಿ ತಗೊಳ್ಳೋದು. ನಿಮ್ಗೆ 9 ಎಷ್ಟು ಮಾಡ್ತೀರಾ? 6 ಟಿಕೆಟ್ ತೆಗಿಯೋದಾ? 6 ತೆಗಿತೀರಾ? ಎಷ್ಟಾಗುತ್ತೆ ಟೋಟಲ್? 660 ಕೊಡಿ. 660? ಹಾಂ, 660. ಪೇಟಿಎಮ್ ಉಂಟಾ ನಿಮ್ಮ ಹತ್ರ? ಕ್ಯಾಶ್ ಉಂಟಾ? 660 ಅಲ್ಲ? ಬೇಡ, ಹಸಿವಾಗ್ತಾ ಉಂಟಾ? ಮತ್ತೆ ಲೇಟ್ ಆಗುತ್ತೆ. ನಾವು ಹೌದ್ರಿ, ಇಲ್ಲೇ ಊಟ ಮಾಡಿ ಹೌದಾ? ಊಟ ಮಾಡಿ ಹೋಗಿ ಮತ್ತೆ ಮತ್ತೆ ಹೋಗುದಾ ಅಲ್ಲಿಗೆ? ಅಲ್ಲ, ಊಟ ಎಲ್ಲಿ ಮಾಡೋದು? ಅಲ್ಲೇ ಹೋಗುವ. ಟೈಮ್ ಎಷ್ಟಾಯಿತು? ಊಟ ಮಾಡುವ ಹೇಗೆ? ಆಯ್ತು, ಊಟ ಮಾಡಿ ಮತ್ತೆ ಇಲ್ಲಿ ಬಂದು ಮತ್ತೆ ಹೋಗಿ ಮತ್ತೆ ಬೇಕಾ ಅಲ್ಲಿ ಕೂತ್ಕೊಳ್ಳೋ. ಹಾಂ ಸರಿ, ಹಾಗೆ ಮಾಡು. ಸೊ ನಮ್ಮ ರಾಘವೇಂದ್ರ ಅವ್ರದ್ದು ಹೋಟೆಲ್. ಊಟ ಮಾಡಿಕೊಂಡು ಆಮೇಲೆ ಫಾಲ್ಸಿಗೆ ಹೋಗೋಣ ಅಂತ ಹೇಳ್ತಿದ್ದಾರೆ. ಬಿಸಿಲಲ್ವ ಈಗ, ಅದೇ ಒಂದು ಕಷ್ಟ. ಊಟ ಮಾಡಿಕೊಂಡು ಹೋಗೋಣ. ನಮ್ಮ ರಾಘವೇಂದ್ರ ಅವ್ರದ್ದು ಬೃಂದಾವನ್ ಗಾರ್ಡನ್ ರೆಸ್ಟೋರೆಂಟಿಗೆ ಹೋಗೋಣ. ನಾನು ಪ್ರತಿ ಸತಿ ಆಗುಮೆ ಬಂದಾಗ ಅಲ್ಲಿ ವಿಸಿಟ್ ಆಗ್ತೀನಿ. ಒಂಥರ ತವ್ರ ಮನೆ ಇದ್ದಾಗೆ ನಮಗೆ. ಬರ್ತೀನಿ ಅಂತ ಹೇಳಿದ್ದೆ ಕಾಲ್ ಮಾಡಿ. ಹೋಗುವ, ಅಲ್ಲಿಗೆ ಹೋಗುವ.
ಸಾಮ ಬಿಸಿಲುಂಟು. ಎಂತ ಬಿಸಿಲು ಅಲ್ಲ ಗುಂಡ. ನಮಸ್ತೆ ಮತ್ತೆ ಆರಾಮ? ತುಂಬ ದಿವಸ ಆದಮೇಲೆ ಇಲ್ಲ ಹೋಗ್ಬೇಕೀಗ, ಸ್ವಲ್ಪ ತಿನ್ಕೊಂಡು ಹೋಗುವ ಅಂತ. ಲೇಟ್ ಆಯ್ತಲ್ಲ, ತುಂಬ ಬಿಸಿಲುಂಟು ಮಾರೆ ಇಲ್ಲಿ, ಸಾಕಾಯ್ತು. ಮೊದಲೆಲ್ಲ ಮಾನ್ಸೂನಲ್ಲಿ ಗಮ್ಮತ್ತಾಗ್ತಿತ್ತು. ಹಿಂದ್ಗಡೆ ಹೋಗುವ, ಅಲ್ಲೇ ಹೋಗುವ. ಹಾಂ ಮೋಡ ತುಂಬಿಕೊಂಡಿರುತ್ತೆ ಅಂತಿದೆಯಲ್ಲ ಆ ಊರ್ಗ ನಡ್ರಪ್ಪ. ಆ ಊರಲ್ಲಾದ್ರೂ ಜೀವನ ಟ್ರ್ಯಾಕ್ ಬರ್ತಾ ನೋಡೋಣ.